ಮಹಾರಾಜರು ಇದ್ದಾಗ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಪ್ರಜಾ ಹಿತದ ರಾಜಕಾರಣ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಿದ್ದೀವಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಿರ್ತಕ್ಕಂಥ ನಾವು ಮಹಾರಾಜರು ಅಂತ ನಾವು ಭಾವಿಸೋದು. ಸರಿ, ಸ್ಪೀಕರ್ ಯಾರಂತ ಗೊತ್ತಿಲ್ಲ, ಬಹುತೇಕ ಸಚಿವರುಗಳು ಯಾರಂತ ಗೊತ್ತಿಲ್ಲ, ಅನ್ವೇಷಣೆ ಮಾಡಲಿಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ಆಗಸ್ಟ್ 6ನೇ ತಾರೀಕು ಅಂತಿದೆ. ಅದಕ್ಕೆ ಏನಂತೆ ಏನು ಮಾಡಿದ್ರು ಕಾಂಗ್ರೆಸ್ನವ್ರನ್ನೇ ಮಾಡ್ತಾರೆ. ನಿಮ್ಮನ್ನು ಮಾಡ್ತೀವಿ ಅಂತ ಅವ್ರ ಕೈಯಲ್ಲ, ನಮ್ಮನ್ನು ಕರೆದ್ರು ನಾವು ಮಂತ್ರಿ ಆಗಕ್ಕೆ ಹೋಗಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರನ್ನೇ ಮಾಡೋದ್ರಿಂದ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಕೆ ಬಿಡಿ. ಆದರೆ ಒಂದೇ ಏನು ಅಂದರೆ ಈಗ ಬರಗಾಲ ಇದೆ. ಬರಗಾಲ ಇರೋದ್ರಿಂದ ಕನಿಷ್ಠ ಕೃಷಿ ಇಲಾಖೆಗಾದರೂ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ ಆದಷ್ಟು ಬೇಗ. ಕೃಷಿ ಬರ ಇರೋದ್ರಿಂದ ಈ ಬರಗಾಲ ಅದು ಸಂದರ್ಭಕ್ಕೆ ಹೋಗಬೇಕು, ರೈತರ ಅಹವಾಲನ್ನು ಕೇಳಬೇಕು. ಯಾರೋ ಒಬ್ಬರು ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸುವಂಥ ಕೃಷಿ ಖಾತೆ ಸಚಿವರು ಬೇಕು. ನೀವು ಬೇರೆ ಯಾವುದಕ್ಕಾರು ಕೊಡ್ತಿರೋ ಬಿಡ್ತಿರೋ ಶಿಕ್ಷಣಕ್ಕೆ ಮತ್ತು ಕೃಷಿಗೆ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನು ಕೊಡಿ. ನಿಮಗೆ ನಮಗೂ ಅರ್ಥ ಆಗುತ್ತೆ. ನೀವು ಹೊರಗಡೆ ಎಷ್ಟೇ ಬಲಿಷ್ಠರಾಗಿ ಕಂಡರೂ ಕೂಡ ನಿಮ್ಮ ಹೈಕಮಾಂಡ್ ಅಡಿಯಲ್ಲಿ ನೀವು ಯಾರೂ ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ನಾನು ಗುಲಾಮ ಅಂತ ಪದ ಉಪಯೋಗಿಸಲ್ಲ. ನೀವು ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ಹಾಗೆ ನೀವು ಸ್ವತಂತ್ರ ಅಲ್ಲದೇ ಇರೋದ್ರಿಂದ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಣ ಸಚಿವನನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿ, ಒಬ್ಬ ಕೃಷಿ ಸಚಿವರನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಉಳಿದಿದ್ದು ನಿಮ್ಮ ಅರ್ಜಿಗೆ ಬಿಟ್ಟಿದೆ, ನಾವು ಅದಕ್ಕೆ ಇನ್ನೇನು ಹೇಳೋಲ್ಲ. ನಾಳೆ ಇರಬೇಕಾದರೂ ಇಂಧನ ಕಾಯಿಲೆಗಳ ಬಗ್ಗೆ ಸಭೆ ಕರೆದಿದ್ದಾರೆ. ಇಂಧನ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಮಂಗನ ಕಾಯಿಲೆ ಒಂದು ಕಾಲದಲ್ಲಿ ತೀವ್ರ ಸ್ವರೂಪವನ್ನು ತೀರ್ಥಹಳ್ಳಿ, ಶೃಂಗೇರಿ, ಚಿಕ್ಕಮಗಳೂರು ಈ ಭಾಗದಲ್ಲಿ, ಒಂದು ಸೊರಬ, ಸಾಗರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಈಗ ಆ ಪ್ರಮಾಣದಲ್ಲಿ ಇಲ್ಲ. ಅಥವಾ ಎಚ್ಚರಿಕೆ ವಹಿಸೋದು ತಪ್ಪು ಅಂತ ನಾನು ಭಾವಿಸೋದು. ನಿನ್ನೆನೂ ಕೂಡ ನಾನು ಮಂಡ್ಯ, ಚಾಮರಾಜನಗರ, ಮೈಸೂರು ಭಾಗದಲ್ಲಿ 2 ದಿನ ಪ್ರವಾಸ ಮಾಡಿ 3 ದಿನ ಪ್ರವಾಸ ಮಾಡಿ ಬಂದಿದ್ದೀನಿ. ಒಣಗೋಗಿರೋ ಕಬ್ಬಿನ ಗದ್ದೆಗಳಿಗೂ ಹೋಗಿ ಬಂದಿದ್ದೀನಿ. ಅಂದರೆ ರೈತರು ಬೀದಿಗಿಳಿದು ಅನ್ನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಪರಿಹಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬೆಳೆ ಕೈ ತಪ್ಪು ಹೋಗಿದೆಯಲ್ಲ ಅಂತೇಳಿ ಕಣ್ಣೀರ ಸುರಿಸ್ತಾ ಇದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಹಿಂದೆ ಗ್ಯಾರಂಟಿ ಯೋಜನೆ ಮಾಡಿದ್ರು, ಗ್ಯಾರಂಟಿ ಸಮಿತಿಗಳನ್ನ ಮಾಡಿದ್ರು. ಪ್ರತಿ ವಾರ್ಡ್ಗಳಿಗೆ, ಪ್ರತಿ ತಾಲೂಕುಗಳಿಗೆ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ಮಾಡಿ ಅವ್ರಿಗೆ ಸರ್ಕಾರದ ದುಡ್ಡಿಂದ, ಟ್ಯಾಕ್ಸ್ ಪೇಯರ್ಸ್ ಹಣದಿಂದ ಗ್ಯಾರಂಟಿ ಸಮಿತಿಗೆ, ಗ್ಯಾರಂಟಿ ಯೋಜನೆಗಲ್ಲ, ಗ್ಯಾರಂಟಿ ಯೋಜನೆದು ಇನ್ನೂ 5,000 ಕೋಟಿ ಹಂಗೆ ಪೆಂಡಿಂಗ್ ಬಿದ್ದಿದೆ. ಗೃಹಲಕ್ಷ್ಮಿದು ಇನ್ನೂ 5,000 ಕೋಟಿ ಮೋಸ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅವತ್ತಿನ ಮಂತ್ರಿ ಆಗಿದ್ದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳಕರ್ ಅಸೆಂಬ್ಲಿಯಲ್ಲೇ ಕಣ್ಣೀರು ಹರಿಸಿದ್ರು. ನಂದೇನು ತಪ್ಪಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹಣ ಕೊಟ್ಟಿಲ್ಲ ಅಂತೇಳಿ ಕಣ್ಣೀರು ಹಾಕಿದ್ರು. ಆದರೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹಣ 5,000 ಕೋಟಿ ಅವರಿಗೆ ತಲುಪೇ ಇಲ್ಲ. ರೇಷನ್ ಅನ್ನಭಾಗ್ಯ ಅದು 750 ಕೋಟಿ ಒಂದು ತಿಂಗಳು ಕೈ ಎತ್ತಿಬಿಟ್ಟಿದ್ದಾರೆ, ಅದು ಕೊಟ್ಟಿಲ್ಲ. ಈಗ ಜನಗಳು ಮಾತ್ರ ಕೊಡಲ್ಲ. ಆದ್ರೆ ಕಾಂಗ್ರೆಸ್ ಪುಡಾರಿಗಳಿಗೆ ದಿನನಿತ್ಯ ಒಂದೊಂದು ಯೋಜನೆ, ಈ ಗ್ಯಾರಂಟಿ ತಂದ್ರು. ರೇವಣ್ಣ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಬತ್ತೆ ಇದುವರೆಗೂ 59 ಲಕ್ಷ ಕೊಟ್ಟಿದ್ದಾರೆ ರೇವಣ್ಣನಿಗೆ. ಕಾಪಿ ಇದೆಯಲ್ಲಪ್ಪ ಇಲ್ಲಿ, 59 ಲಕ್ಷ ಅಧ್ಯಕ್ಷರಿಗೆ, ಗ್ಯಾರಂಟಿ ಅಧ್ಯಕ್ಷರಿಗೆ ಅವರ ಸಂಬಳ, ವಸತಿ 58,42,484 ರು.
ವಸತಿ ವೆಚ್ಚ, ಬರೀ ವಸತಿ ಸಂಬಳ ಎಲ್ಲ ಸೇರಿದ್ರೆ ಕೋಟಿ ದಾಟೋಗ್ತೈತಿ. ಸಂಬಳ, ಕಾರ್ ಭತ್ಯ, ಅವ್ರ ಗನ್ ಮ್ಯಾನು, PA, 12 ಜನ ಸ್ಟಾಫು, 12 ಜನ ಸ್ಟಾಫ್ ಅವ್ರಿಗೆ ಅಡುಗೆ ಮಾಡಕ್ಕೆ, ಇದು ಮಾಡಕ್ಕೆ ಕೂಲಿ ಎಲ್ಲ ಇದುವರೆಗೂ ಸರ್ಕಾರ ಸ್ಟಾರ್ಟ್ ಮಾಡಬೇಕು. ಇದುವರೆಗೂ ಇದು ಏನೋ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತ ರೇವಣ್ಣ ಅವರಿಗೆ ವಸತಿಗೋಸ್ಕರ 58,42,484 ರು ವಸತಿ ಭತ್ಯೆ, ವಸತಿಗೆ ಮಾತ್ರ. ಸಂಬಳ ಬೇರೆ ಅದು 2.5 ಲಕ್ಷ ರೂಪಾಯಿ ಏನೋ ಸಂಬಳ ಕೊಡ್ತಾರಂತ. ವೆಹಿಕಲ್ 12 ಜನ ಸ್ಟಾಫ್, ಸರ್ಕಾರದ 12 ಜನ ಸ್ಟಾಫ್, ಇವೆಲ್ಲ ಸೇರಿಸಿದ್ರೆ ಸುಮಾರು 2 ಕೋಟಿಗೂ ಹೆಚ್ಚು ಹಣ ಆಗುತ್ತೆ. ಒಬ್ಬರಿಗೆ ನಾನು ಹೇಳ್ತಾ ಇರೋದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಬೇರೆ. ಉಪಾಧ್ಯಕ್ಷರು 5 ಜನ, ಅವ್ರಿಗೂ ಮನೆ ಎಲ್ಲಿ? ಮಿನಿಸ್ಟರ್ ಬಂಗ್ಲೋ. ಯಾವ ರೋಡಪ್ಪ ಅದು? ಜಯಮಾಲ್ ರೋಡಲ್ಲಿ ಉಪಾಧ್ಯಕ್ಷರಿಗೆ ಮನೆ ಕೊಟ್ಟವ್ರೆ. ನನ್ಗೆ ಕೊಟ್ಟಿಲ್ಲ ಮನೆ. ಕಾನ್ಸ್ಟಿಟ್ಯೂಷನಲ್ ಪೋಸ್ಟು, ಪ್ರತಿಪಕ್ಷದ ನಾಯಕರು, ಸ್ಯಾಡೋ CM, ಅಸೆಂಬ್ಲಿಯಲ್ಲಿ ಹೇಳಿದಾರಲ್ಲ ಸಿದ್ದರಾಮಯ್ಯ, ಶಾಡೋ CM ಅಪ್ಪ ನೀನು ಅಂತೇಳಿ. ನಮಗಿಲ್ಲ. ಅವ್ರಿಗೆ ಉಪಾಧ್ಯಕ್ಷರಿಗೆ ಸರ್ಕಾರಿ ಬಂಗ್ಲೆ, ಅವ್ರಿಗೂ ಇಷ್ಟೇ ಖರ್ಚು. ಆ ಉಪಾಧ್ಯಕ್ಷರನ್ನು ಕೂಡ ಅವ್ರಿಗೂ 58 ಲಕ್ಷ ದುಡ್ಡು ಅವ್ರಿಗೂ ಖರ್ಚಾಗಿದೆ. 5 ಜನ ಉಪಾಧ್ಯಕ್ಷ. ಆಮೇಲೆ ಇಡೀ 224 ಸಮಿತಿಗಳಿದೆ. ಅವ್ರಿಗೆಲ್ಲ ತಿಂಗಳಿಗೆ 25,000 ರೂಪಾಯಿ ಸಂಬಳ. 25 ಲಕ್ಷ. ಆಮೇಲೆ ಸಿಟ್ಟಿಂಗ್ ಫೀಸು, ಆಫೀಸ್ಗೆ ಚೇರು, ಟೇಬಲ್, ಅವ್ರಿಗೊಬ್ಬ PA, ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದು 150-200 ಕೋಟಿ ಆಗುತ್ತೆ. ಇದೇ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ನಿರಾಶ್ರಿತರು, ಗಂಜಿ ಕೇಂದ್ರ, ಕಾಂಗ್ರೆಸ್ಸಿನ ಇದೊಂದು ಗಂಜಿ ಕೇಂದ್ರ ಇದು. ಅವ್ರಿಗೆಲ್ಲ ಗಂಜಿ ಹಾಕೊಂಡು ಕಾಂಗ್ರೆಸ್ ಪಾರ್ಟಿನ ನಡೆಸೋಕ್ಕೋಸ್ಕರ ಜನರ ತೆರಿಗೆ ಹಣವನ್ನ, ರೈತರ ತೆರಿಗೆ ಹಣವನ್ನ ಅವರಿಗೆಲ್ಲ ಕೊಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಕಾಂಗ್ರೆಸ್ ಅವರಿಗೆ ಉದ್ಯೋಗ ಸಿಗ್ತಿದೆ. ಇಷ್ಟು ಜನಕ್ಕೆ ಉದ್ಯೋಗ. ಈಗ ಹೊಸದಾಗಿ ಮತ್ತೆ ಒಂದು ಉದ್ಯೋಗ ಕೊಡಕ್ಕೆ ಹೊರಟಿದ್ದಾರೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿದ್ರು. ರಾಹುಲ್ ಗಾಂಧಿ ಭಾರತ್ ಜೋಡೋ. ಈ ದೇಶ ನೋಡಿದವರು ಅವರು. ಪಾಕಿಸ್ತಾನ ಮಾಡಿದವರು ಕಾಂಗ್ರೆಸ್, ಬಾಂಗ್ಲಾದೇಶದವ್ರು ಮಾಡಿದವರು ಕಾಂಗ್ರೆಸ್. ಕಾಶ್ಮೀರದಲ್ಲಿ ಸಪರೇಟ್ ಸಂವಿಧಾನ, ಸಪರೇಟ್ ಬಾವುಟ ಇರಬೇಕು ಅಂತ ಅವತ್ತಿನ ಪ್ರಧಾನಿ ನೆಹರು ಘೋಷಣೆ ಮಾಡಿದ್ರು. ಅಂದ್ರೆ ಭಾರತವನ್ನ 4 ಭಾಗ ಮಾಡಕ್ ಹೊರಟಿದ್ದವರು ಇವತ್ತು ಭಾರತ್ ಜೋಡೋ ಹೆಸರಿಟ್ಕೊಂಡು ಕರ್ನಾಟಕದಲ್ಲಿ ಸಮಿತಿ ಮಾಡ್ತಾರಂತೆ, ಭಾರತ್ ಜೋಡೋ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉದ್ಯೋಗ. ಅಲ್ಲೊಬ್ಬ ಟ್ರೈನರು, ಅವನಿಗೆ ಸಂಬಳ 24,000 ಸಂಬಳ. ಹೆಂಗ್ ನೇಮಕ ಮಾಡ್ತೀರಾ ಅವನಿಗೆ? ಕೋಚ್ಗೆ ಹೆಂಗ್ ನೇಮಕ ಮಾಡ್ತೀರಾ? ಏನೋ ಎಂಪ್ಲಾಯ್ಮೆಂಟ್ ಆಫೀಸ್ ಇದೆಯಲ್ಲ, ಎಂಪ್ಲಾಯ್ಮೆಂಟ್ ಆಫೀಸಿಂದ ಕಾಯ್ತಾ ಇದಾರಲ್ಲ ಲಕ್ಷಾಂತರ ಜನ, ಅದಕ್ಕೆ ನಾನು ಹೇಳ್ತೀರಾ? ಏನು ಹೇಳಲ್ಲ. ನೀವು ಕಾಂಗ್ರೆಸ್ ಅವರು ನೀವೇ ಮಾಡ್ಕೊಂತೀರ ಅದನ್ನ. ಪ್ರತಿ ಒಂದು ಸಮಿತಿಗೂ ಕೂಡ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟು 1,010 ಕೋಟಿ. 1,010 ಕೋಟಿ. ನಾನು ಸರ್ಕಾರನ ಕೇಳೋದು, ನಿಮ್ಮ ಆಸ್ಪತ್ರೆಯಲ್ಲಿ PHCಗಳಲ್ಲಿ ಔಷಧಿನೇ ಇಲ್ಲ. PHCಗಳಲ್ಲಿ ಔಷಧಿ ಇಲ್ಲ, ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ಕಾಂಪೌಂಡರ್ ಇಲ್ಲ. ಇದೇ ದುಡ್ಡನ್ನ 10 ಲಕ್ಷ ನಾನು ಕೊಟ್ಟಿದ್ರೆ ಅಟ್ಲೀಸ್ಟ್ ಔಷಧಿ ಆದ್ರೂ ಸಿಗ್ತಾ ಇತ್ತು, ಡಾಕ್ಟರ್ ಆದ್ರೂ ಸಿಗ್ತಾ ಇದ್ರು, ನರ್ಸಿಂಗ್ ಸ್ಟಾಫ್ ಆದ್ರೂ ಸಿಗ್ತಾ ಇದ್ರು. ಅಲ್ಲಿ ಖಾಲಿ.
ಬಾಣಂತಿಯರು ಕರ್ನಾಟಕದಲ್ಲಿ ಮರಣ ಮೃದಂಗ, ಬಾಣಂತಿಯರಿಗಂತೂ ಕರ್ನಾಟಕ ಸೇಫ್ ಅಲ್ಲ ಅಂತ ಘೋಷಣೆ ಆಗೋಗಿದೆ. ಬಾಣಂತಿಯರಿಗೆ ಸೇಫ್ ಅಲ್ಲ ಕರ್ನಾಟಕ. ಸಾವು ಔಷಧಿ, ಕಳಪೆ ಔಷಧಿ ಕೊಟ್ಟು ಸಾವುಗಳಾಗ್ತಾ ಇದೆ ಅಂತೇಳಿ ಎಲ್ಲ ಈಗಾಗಲೇ ಸತ್ತಿರುವಂತ ಮನೆಯವರು ಕಣ್ಣೀರಿಡ್ತಾರಲ್ಲ. ಆಶಾ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಣ ಕೊಡಕ್ಕೆ ಯೋಗ್ಯತೆ ಇಲ್ಲ ಇರುತ್ತೆ. ಕಳೆದ 3 ತಿಂಗಳಿಂದ ಪೆನ್ಷನ್ ಕೊಡಬೇಕಾಗಿತ್ತು ಬಡವರಿಗೆ. 3 ತಿಂಗಳಿಂದ ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ಪೆನ್ಷನ್ ಅದನ್ನು ನಂಬ್ಕೊಂಡು ದಿನನಿತ್ಯ ಔಷಧಿ, ಅವ್ರಿಗೂ ಆಹಾರ, ಊಟ 3 ತಿಂಗಳಿಂದ ಕೊಟ್ಟಿಲ್ಲ. ಯೋಗ್ಯತೆ ಇಲ್ಲ. 3 ತಿಂಗಳಿಂದ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಅನಾಥ ಮಕ್ಕಳಿಗೆ 78 ಕೋಟಿ ಕೊಡ್ಬೇಕು. ಅನಾಥ ಮಕ್ಕಳು ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ ಕಳೆದ 8 ತಿಂಗಳಿಂದ ಅನಾಥ ಮಕ್ಕಳು ಯಾರು ಕೋವಿಡ್ ಸಂದರ್ಭದಲ್ಲಿ ತಂದೆ ತಾಯಿನ ಕಳ್ಕೊಂಡಿದ್ರು ಅವರಿಗೆ ಸರ್ಕಾರ ಘೋಷಣೆ ಮಾಡ್ತಾರೆ. ಅವ್ರನ್ನೆಲ್ಲ ಸರ್ಕಾರ ಅವ್ರಿಗೆ ಧನ ಕೊಡ್ತದ, ಅಂದ್ರೆ ಪ್ರತಿ ತಿಂಗಳು ಅವ್ರಿಗೆ ಹಣ ಕೊಡುವಂತ ಭತ್ಯೆ ಇದು ಮಾಡಿದ್ದು. ಅವ್ರಿಗೆ 8 ತಿಂಗಳಿಂದ ಕೊಟ್ಟಿಲ್ಲ. 78 ಕೋಟಿ. ಇಲ್ಲಿ ನಮ್ಮ ಮಾಗಡಿ ರೋಡ್ ಅಲ್ಲಿರೋ ಭಿಕ್ಷುಕ ಕೇಂದ್ರಕ್ಕೆ ಪುನರ್ವಸತಿ, ಭಿಕ್ಷುಕರ ಪುನರ್ವಸತಿ, ಅದಕ್ಕೆ 28 ಕೋಟಿ ಕೊಡಬೇಕು. ಅದು 12 ತಿಂಗಳಿಂದ ಕೊಟ್ಟಿಲ್ಲ. ಇವತ್ತು ಈ ಭಾರತ್ ಜೋಡೋ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಹಣನ ನೀವು ಅದು ಯಾವುದೋ ಯುವಜನ ಸೇವೆ ಇಲಾಖೆ ಕೊಡ್ತಾರಂತೆ. ಯುವಜನ ಸೇವೆ ಇಲಾಖೆ, ಯುವಜನ ಸೇವೆ ಹೇಳ್ಬೇಕಾಯ್ತು. ಒಂದು ಗ್ರಾಮ ಪಂಚಾಯತಿಗೆ ಒಂದು ಆಟದ ಮೈದಾನ ಮಾಡ್ತೀನಿ ಅಂತ ಹೇಳಿ ಇದೇ ದುಡ್ಡು ಕೊಟ್ಟಿದ್ರೆ ಆಟದ ಮೈದಾನ ಆಗ್ತಾ ಇತ್ತು. ಯುವ ಇಲಾಖೆಗೆ ಕೊಟ್ಟಿದ್ರೆ ಗ್ರಾಮದಲ್ಲಿ ಒಂದು ಗ್ರೌಂಡ್ ಆದ್ರೂ ಆಗ್ತಾ ಇತ್ತು. ನೀವು ಪ್ರತಿ ವರ್ಷ ಅವ್ರಿಗೆ 10 ಲಕ್ಷ, 5 ವರ್ಷದಲ್ಲಿ 50 ಲಕ್ಷ, ಒಂದು ಒಳ್ಳೆ ಕ್ರೀಡೆ